ಬಂಧುರಾತ್ಮತ್ ಮನಸ್ತಸ್ಯ ಏನಾತ್ಮೈವ ಮನಃ ಜಿತಃ ಅನಾತ್ ಮನಸ್ತು ಶತ್ರುತ್ವೇವ್ ವರ್ತೇತಾತ್ಮೈವ ಶತ್ರುವತ್. ಅಂದ್ರೆ ಯಾರು ತನ್ನ ಮನಸ್ಸನ್ನ ಗೆಲ್ತಾನೆ ಅವನಿಗೆ ಅವನ ಮನಸ್ಸೇ ಶ್ರೇಷ್ಠ ಮಿತ್ರ ಆಗಿರುತ್ತೆ. ಆದ್ರೆ ಯಾರು ತನ್ನ ಮನಸ್ಸನ್ನ ಗೆಲ್ಲೋದಿಲ್ಲ ಅಂತವನಿಗೆ ಅವನ ಮನಸ್ಸೇ ಅವನ ಶತ್ರು ಆಗಿರುತ್ತೆ. ಆದರೆ ಈ ಒತ್ತಡ ತುಂಬಿರುವ ವರ್ಕಿಂಗ್ ಸೊಸೈಟಿನಲ್ಲಿ ಮನಸ್ಸನ್ನ ಹಿಡಿತದಲ್ಲಿ ಇಡೋದು ಅಂದ್ರೆ ಗಾಳಿಯನ್ನ ಮುಷ್ಟಿಯಲ್ಲಿ ಹಿಡಿಯುವಷ್ಟೇ ಕಷ್ಟ. ಆದರೂ ಕೂಡ ಈ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ಇಡಬಹುದು. ಅದು ಹೇಗೆ ಅಂದ್ರೆ ಯೋಗ ಅಭ್ಯಾಸದಿಂದ ಮತ್ತೆ ಮೆಡಿಟೇಷನ್ ನಿಂದ. ಹಾಗಿದ್ರೆ ಇವತ್ತಿನ ಟಾಪಿಕ್ ಇದೆ ಮೆಡಿಟೇಷನ್. ವೇಟ್, ಅದಕ್ಕೂ ಮುಂಚೆ ಮೆಡಿಟೇಷನ್ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಯೋಣ. ನೋಡಿ, ದಿನನಿತ್ಯ ಮೆಡಿಟೇಷನ್ ಮಾಡುವವರ ಬ್ರೈನ್ ನಲ್ಲಿ ಗ್ರೇ ಮ್ಯಾಟರ್ ವ್ಯಾಲ್ಯೂಮ್ ಜಾಸ್ತಿ ಇರುತ್ತೆ. ಆದ್ರೆ ಪ್ರಶ್ನೆ ಇರೋದು ಗ್ರೇ ಮ್ಯಾಟರ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಬ್ರೈನ್ 2 ಟಿಶ್ಯೂಸ್ ನಿಂದ ನಿರ್ಮಾಣ ಆಗಿದೆ. ಅದರಲ್ಲಿ 60% ವೈಟ್ ಮ್ಯಾಟರ್ ಇರುತ್ತೆ ಮತ್ತೆ 40% ಗ್ರೇ ಮ್ಯಾಟರ್ ಇರುತ್ತೆ. ಇದೇ 40% ಭಾಗದಲ್ಲಿ ನ್ಯೂರಾನ್ಸ್ ಕನೆಕ್ಷನ್ ಜಾಸ್ತಿ ಇರೋದು. ಸೈಂಟಿಸ್ಟ್ ರಿಸರ್ಚ್ ಹೇಳುತ್ತೆ ನಾವು ರೆಗ್ಯುಲರ್ ಆಗಿ 8 ವೀಕ್ಸ್ ವರೆಗೆ ಮೆಡಿಟೇಷನ್ ಮಾಡುವುದರಿಂದ ನಮ್ಮ ಬ್ರೈನ್ ನಲ್ಲಿ ಹಲವು ಬದಲಾವಣೆ ಬರುತ್ತೆ. ಅಂದ್ರೆ ನಮ್ಮ ಬ್ರೈನ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಅದೇ ಪಾರ್ಟ್ ನಮ್ಮ ಭಯ ಅಥವಾ ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಅದನ್ನೇ ನಾವು ಎಮಗ್ಡೇಲಾ ಅನ್ನೋದು. ಮತ್ತೆ ರಿಸರ್ಚ್ ಹೇಳುತ್ತೆ ನಾವು 8 ವಾರಗಳವರೆಗೆ ಮೈಂಡ್ಫುಲ್ನೆಸ್ ಆಗಿದ್ದು ಮೆಡಿಟೇಷನ್ ಮಾಡುವುದರಿಂದ ಎಮಗ್ಡೇಲಾ ಸೈಜ್ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಮೈಂಡ್ ನಲ್ಲಿ ಇರುವ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ಪ್ರಿಫ್ರಂಟಲ್ ಕೋರ್ಟೆಕ್ಸ್, ಅದನ್ನು ನಾವು PFC ಅಂತಾನೂ ಕರಿತೀವಿ. ಇದು ನಮ್ಮ ಬ್ರೈನ್ ನಲ್ಲಿನ ಮೆಮೊರಿ, ಕಾನ್ಸಂಟ್ರೇಷನ್, ಇಂಟೆಲಿಜೆನ್ಸ್, ಆಕ್ಷನ್, ಸೋಷಿಯಲ್ ಬಿಹೇವಿಯರ್, ಡಿಸಿಷನ್ ಮೇಕಿಂಗ್ ಮತ್ತೆ ಇಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಮೆಡಿಟೇಷನ್ ಮಾಡುವುದರಿಂದ ಈ ಪ್ರಿಫ್ರಂಟಲ್ ಕೋರ್ಟೆಕ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮೆಡಿಟೇಷನ್ ಮಾಡುವುದರಿಂದ ಮೈಂಡ್ ನಲ್ಲಿ ಹಲವು ತರಹದ ಕೆಮಿಕಲ್ ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೆರೋಟೋನಿನ್ ಹ್ಯಾಪಿ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ಇದನ್ನ ಫೀಲ್ ಗುಡ್ ಹಾರ್ಮೋನ್ ಕೂಡ ಅಂತೀವಿ. ಕಾರ್ಟಿಸೋಲ್ ಏಜ್ ಎಕ್ಸಲೇಟಿಂಗ್ ಹಾರ್ಮೋನ್ ನ ಕಾರ್ಯ ಮಾಡುತ್ತೆ. ಮೆಡಿಟೇಷನ್ ಮಾಡುವಾಗ ಈ ಹಾರ್ಮೋನ್ ರಿಡ್ಯೂಸ್ ಆಗ್ತಾ ಇರುತ್ತೆ. ಗಾಮಾ ಅಮಿನೋಬಯೋಟ್ರಿಕ್ ಆಸಿಡ್, ಅದನ್ನ ನಾವು GABA ಅಂತಾನೂ ಕರಿತೀವಿ. ಎಂಡ್ರೋಫಿನ್, ಮೆಲಟೋನಿನ್ ಮತ್ತೆ DHEA, ಇನ್ನೂ ಹಲವಾರು ಹಾರ್ಮೋನ್ ಗಳಿವೆ ಮೆಡಿಟೇಷನ್ ಮಾಡುವಾಗ ರಿಲೀಸ್ ಆಗ್ತಾ ಇರುತ್ತೆ. ಇದಾಗಿತ್ತು ಸೈನ್ಸ್ ನ ಮಾತು. ನಮ್ಮ ಗ್ರಂಥಗಳ ಪ್ರಕಾರ ಹೇಳೋದಾದ್ರೆ ಧ್ಯಾನ ಶಬ್ದ ಸಂಸ್ಕೃತದ ಧ್ಯಾನಂ ಶಬ್ದದಿಂದ ಬಂದಿದೆ. ಮತ್ತೆ ಧ್ಯಾನಂ ಶಬ್ದ ನಮ್ಮ ಅನೇಕ ಗ್ರಂಥಗಳಲ್ಲಿ ಮತ್ತೆ ಉಪನಿಷತ್ತುಗಳಲ್ಲಿ ಕೂಡ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಶ್ರೀಮದ್ ಭಗವದ್ಗೀತಾದಲ್ಲಿ ಪೂರ್ತಿ ಒಂದು ಅಧ್ಯಾಯವೇ ಇದೆ. ಅದನ್ನು ನಾವು ಧ್ಯಾನ ಯೋಗ ಅಂತ ಕರಿತೀವಿ. ಹಾಗೂ ಪತಂಜಲಿ ಮಹರ್ಷಿ ಕೂಡ ತಮ್ಮ ಯೋಗ ಸೂತ್ರದ 29ನೇ ಶ್ಲೋಕದಲ್ಲಿ ಹೇಳ್ತಾರೆ ಯೋಗದ 8 ಅಂಗಗಳಿವೆ. ಅದನ್ನು ನಾವು ಅಷ್ಟಾಂಗ ಯೋಗ ಅಂತಾನೂ ಕರಿತೀವಿ. ಯಮ್, ನಿಯಮ್, ಆಸನ್, ಪ್ರಾಣಾಯಾಮ್, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವತ್ತು ಇದೇ ಅಷ್ಟಾಂಗ ಯೋಗದ 7ನೇ ಸಂಖ್ಯೆಯಲ್ಲಿರುವ ಧ್ಯಾನದ ಬಗ್ಗೆ ತಿಳಿಯೋಣ. ನೋಡಿ, ನಾವೆಲ್ಲ ಧ್ಯಾನದ ಬಗ್ಗೆ ತಿಳಿದುಕೊಳ್ಳದೇನೆ ಮೆಡಿಟೇಷನ್ ಮಾಡಲು ಪ್ರಾರಂಭ ಮಾಡ್ತೀವಿ. ಈ ತರ ಮಾಡಿರುವ ಧ್ಯಾನ ಕೇವಲ ಸಮಯವನ್ನು ವ್ಯರ್ಥ ಮಾಡುತ್ತೆ ಅಷ್ಟೇ. ಪತಂಜಲಿ ಮಹರ್ಷಿ ಅವರ ಪ್ರಕಾರ ಧ್ಯಾನ ಅಂದ್ರೆ ಚಿಂತನೆ ಮಾಡೋದು. ಧ್ಯಾನ ಅಂದ್ರೆ ಒಂದು ಸಾಧನ. ಇದರ ಉಪಯೋಗದಿಂದ ಸಮಾಧಿ ಅಂದ್ರೆ ಸೂಪರ್ ಕಾನ್ಶಿಯಸ್ನೆಸ್ ಮತ್ತೆ ಆತ್ಮ ಜ್ಞಾನದವರೆಗೆ ನಾವು ಹೋಗಬಹುದು ಅಂತ ಹೇಳ್ತಾರೆ. ಧಾರಣದಲ್ಲಿ ನಾವು ಕೇವಲ ಒಂದು ಬಿಂದುವಿನ ಮೇಲೆ ಫೋಕಸ್ ಮಾಡ್ತೀವಿ. ಮತ್ತೆ ಯಾವಾಗ ಸ್ಥಿರವಾಗಿ ಇದ್ದು ಅದೇ ಬಿಂದುವಿನ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಕಂಟಿನ್ಯೂ ಮಾಡ್ತೀವಿ, ಅದನ್ನೇ ಧ್ಯಾನ ಅಂತೀವಿ. ಆದರೆ ಅಕಾರ್ಡಿಂಗ್ ಟು ಕೂರ್ಮ ಪುರಾಣ 12 ಪ್ರಾಣಾಯಾಮ ಒಂದು ಧಾರಣದ ನಿರ್ಮಾಣ ಮಾಡುತ್ತೆ. 12 ಧಾರಣಗಳು ಸೇರಿ ಒಂದು ಧ್ಯಾನದ ನಿರ್ಮಾಣ ಮಾಡುತ್ತೆ. 12 ಧ್ಯಾನಗಳು ಸೇರಿ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡುತ್ತೆ ಅಂತಾರೆ. ಅಂದ್ರೆ ಇಲ್ಲಿ ಹೇಳುವ ಅರ್ಥ ಇಷ್ಟೇ, ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ಅಂತ ಇರೋದು. ನಿಮಗೆ ಈಗ್ಲೂ ಅನಿಸುತ್ತಾ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಅದು ಕೇವಲ ಧ್ಯಾನ ಮಾಡುವ ನಾಟಕ ಅಷ್ಟೇ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ನೋಡಿ, ನಾವು ದಿನವಿಡೀ ಅನ್ಹೆಲ್ದಿ ವಿಷಯಗಳನ್ನ ಕನ್ಸ್ಯೂಮ್ ಮಾಡ್ತೀವಿ. ಓವರ್ ಥಿಂಕಿಂಗ್, ಓವರ್ ಸ್ಲೀಪಿಂಗ್, ಜಂಕ್ ಫುಡ್, ಇಲ್ಲ ಸ್ಮೋಕಿಂಗ್, ಡ್ರಿಂಕಿಂಗ್ ಗಳಂತ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಮಾಡಿ ಸೂರ್ಯ ಉದಯದಕ್ಕಿಂತ 30 ನಿಮಿಷ ಮುಂಚೆ ಧ್ಯಾನ ಮಾಡಲು ಕೂತ್ಕೋತೀವಿ. ಇದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ನಾವು ಈ ವಿಷಯಗಳ ಮೇಲೆ ಗಮನ ಕೊಡಬಾರದು, ಮತ್ತೆ ಆ ವಿಷಯಗಳ ಮೇಲೆ ಗಮನ ಕೊಡಬೇಕು ಯಾವುದು ನಮ್ಮ ಕಂಟ್ರೋಲ್ ನಲ್ಲಿ ಇವೆ. ಯಾಕಂದ್ರೆ ಅವುಗಳ ಮೇಲೆ ಗಮನ ಕೊಡೋದ್ರಿಂದ ಆಗ ಮಾತ್ರ ನಮಗೆ ಧ್ಯಾನ ಮಾಡುವುದಕ್ಕೆ ಆಗೋದು. ಹಾಗಿದ್ರೆ ನಿಜವಾದ ಧ್ಯಾನ ಮಾಡೋದು ಹೇಗೆ? ಇದನ್ನ ಅಷ್ಟಾಂಗ ಯೋಗದ ಪ್ರಕಾರ ತಿಳಿಯೋಣ. ನೋಡಿ, ಈ ಅಷ್ಟಾಂಗ ಯೋಗ ಒಂದು ಏಣಿ ತರ ಇರುತ್ತೆ. ಒಂದೊಂದೇ ಹೆಜ್ಜೆ ಇಡ್ತಾ ಇಡ್ತಾ ಮುಂದೆ ಹೋದ್ರೆ ಇದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಮೊದಲಿಗೆ ಯಮ್ ನಿಂದ ನಾವು ನಮ್ಮ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ನ ಸುಧಾರಣೆ ಮಾಡಬಹುದು. ನಿಯಮ್ ನಿಂದ ನಾವು ನಮ್ಮ ಇಂಟರ್ನಲ್ ಡಿಸಿಪ್ಲಿನ್ ಅನ್ನ ಸುಧಾರಣೆ ಮಾಡಬಹುದು. ಆಸನ್ ನಿಂದ ನಾವು ನಮ್ಮ ಪೋಸ್ಚರ್ ಅಥವಾ ಭಂಗಿಯನ್ನ ಸುಧಾರಣೆ ಮಾಡಬಹುದು. ಪ್ರಾಣಾಯಾಮದಿಂದ ಶ್ವಾಸದ ಶುದ್ಧಿ ಆಗುತ್ತೆ. ಪ್ರತ್ಯಾಹಾರದಿಂದ ಇಂದ್ರಿಯಗಳ ಶುದ್ಧಿ ಆಗುತ್ತೆ. ಧಾರಣದಿಂದ ಮನಸ್ಸಿನ ಶುದ್ಧಿ ಆಗುತ್ತೆ. ಹಾಗೂ ಧ್ಯಾನದಿಂದ ಅಹಂಕಾರ, ಸ್ವಾಭಿಮಾನ, ಗೌರವ, ಆತ್ಮ ಸನ್ಮಾನದ ಸುಧಾರಣೆ ಆಗುತ್ತೆ. ಮತ್ತೆ ಸಮಾಧಿಯಿಂದ ಚಿತ್ತದ ಸುಧಾರಣೆ ಆಗುತ್ತೆ. ಈ 8 ಅಂಗಗಳಲ್ಲಿ ಯಮ್, ನಿಯಮ್ ಮತ್ತೆ ಆಸನ್ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ. ಪ್ರಾಣಾಯಾಮ್, ಪ್ರತ್ಯಾಹಾರ, ಧಾರಣ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಮತ್ತೆ ಧ್ಯಾನ
ಜೀವ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಇದನ್ನೇ ಈ ತರ ಕೂಡ ಹೇಳಲಾಗಿದೆ, ದೇಹದಲ್ಲಿರುವ 7 ಚಕ್ರಗಳಲ್ಲಿ ಮಣಿಪುರ, ಸ್ವಾದಿಷ್ಠಾನ್ ಮತ್ತೆ ಮೂಲಾಧಾರ್ ಚಕ್ರ ಶರೀರದ ಜೊತೆ ಸಂಬಂಧಪಟ್ಟಿರುತ್ತೆ. ಅನಾಹುತ್ ವಿಶುದ್ಧ ಆಜ್ಞಾ ಚಕ್ರ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಮತ್ತೆ ಸಹಸ್ರ ಚಕ್ರ ಧ್ಯಾನದ ಜೊತೆ ಸಂಬಂಧಪಟ್ಟಿರುತ್ತೆ. ಮತ್ತೆ ಸಮಾಧಿಯಲ್ಲಿ ನಾವು ಶೂನ್ಯ ಆಗ್ತೀವಿ, ಅಂದ್ರೆ ಸೂಪರ್ ಕಾನ್ಶಿಯಸ್ ವರೆಗೆ ಹೋಗಬಹುದು ಅಂತ ನಮ್ಮ ಗ್ರಂಥಗಳು ಹೇಳುತ್ತೆ. ನೋಡಿ, ಮೆಡಿಟೇಷನ್ ನಲ್ಲಿ ಸುಮಾರು ಪ್ರಕಾರಗಳಿವೆ. ಅವುಗಳಲ್ಲಿ ಒಂದು ವಿಪಾಸನಾ ಮೆಡಿಟೇಷನ್. ಇದು ಋಗ್ವೇದದ ಕಾಲದಿಂದಲೂ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿ ಇತ್ತು. ಆದರೆ ಸಮಯ ಕಳಿತಿದ್ದಂತೆ ಇದು ಮಾಯ ಆಯಿತು. ಆದರೆ ಗೌತಮ್ ಬುದ್ಧರಿಗೆ ಜ್ಞಾನೋದಯ ಆದ ನಂತರ ಮತ್ತೆ ಈ ವಿಪಾಸನಾ ಮೆಡಿಟೇಷನ್ ಚಾಲ್ತಿಯಲ್ಲಿ ಬಂತು. ಹಾಗೂ ಸ್ವತಃ ಗೌತಮ್ ಬುದ್ಧರು ತನ್ನ ಶಿಷ್ಯರಿಗೆ ಹೇಳಿದ್ರು, ಪ್ರಪಂಚದಾದ್ಯಂತ ಎಲ್ಲರಿಗೂ ಇದನ್ನ ಕಲಿಸಲು ಹೇಳಿದರು. ವಿಪಾಸನಾ ಮೆಡಿಟೇಷನ್ ಎಷ್ಟು ಪವರ್ಫುಲ್ ಆಗಿತ್ತು ಅನ್ನೋದು ಇದೇ ಮಾತಿನಿಂದ ಅರ್ಥ ಆಗುತ್ತೆ. ಸಮ್ರಾಟ್ ಅಶೋಕ್ ಕಳಿಂಗ ಯುದ್ಧದಲ್ಲಿ ಲಕ್ಷಗಟ್ಟಲೆ ಹೆಣಗಳ ರಾಶಿ ಹಾಕಿದ್ರು. ಅದನ್ನ ನೋಡಿ ತುಂಬಾ ನೊಂದಿದ್ರು. ಮನಃಶಾಂತಿಗಾಗಿ ತುಂಬಾ ಚಿಂತೆನೂ ಮಾಡ್ತಾ ಇದ್ರು. ಹೇಳಲಾಗುತ್ತೆ, ಒಬ್ಬ ಬೌದ್ಧ ಭಿಕ್ಷು ಸಮ್ರಾಟ್ ಅಶೋಕರಿಗೆ ವಿಪಾಸನಾ ಮೆಡಿಟೇಷನ್ ಮಾಡಲು ಹೇಳಿದ್ರು. ನಂತರ ಅವರಿಗೂ ಈ ಮೆಡಿಟೇಷನ್ ನ ಪವರ್ ಗೊತ್ತಾದ ಮೇಲೆ ಅವರು ತಮ್ಮ ರಾಜ್ಯದಲ್ಲಿ ಪ್ರಾಣಿ ಹಿಂಸೆ ಕೂಡ ಮಾಡೋ ಹಾಗಿಲ್ಲ ಎಂದು ನಿಷೇಧ ಹೇರಿದ್ರು. ವಿಪಾಸನಾ ಮೆಡಿಟೇಷನ್ ಇಷ್ಟೊಂದು ಪವರ್ಫುಲ್ ಯಾಕಿದೆ ಅನ್ನೋದು ಗೊತ್ತಾಯ್ತು. ಆದರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ಮುಂದೆ ತಿಳಿಯೋಣ. ನೋಡಿ, ವಿಪಾಸನಾ ಮೆಡಿಟೇಷನ್ ಬಗ್ಗೆ ಬೌದ್ಧ ಧರ್ಮ ಗ್ರಂಥ ಆದ ಸತಿಪತನ ಸುತ್ತ ಮತ್ತೆ ಮಹಾ ಸತಿಪತನ ಸುತ್ತ ಈ 2 ಗ್ರಂಥಗಳಲ್ಲಿ ತುಂಬಾ ಡೀಟೇಲ್ ಆಗಿ ಬರೆಯಲಾಗಿದೆ. ಮತ್ತೆ ಅದೇ ಗ್ರಂಥದ ಪ್ರಕಾರ ವಿಪಾಸನಾ ಮೆಡಿಟೇಷನ್ ಅನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕಾಯಾನುಪಾಸನ, ವೇದಾನುಪಾಸನ, ಚಿತ್ತಾನುಪಾಸನ, ಧಮ್ಮಾನುಪಾಸನ. ಮತ್ತೆ ಪ್ರಪಂಚದಲ್ಲಿ 160ಕ್ಕೂ ಹೆಚ್ಚು ಕಡೆ ವಿಪಾಸನಾ ಮೆಡಿಟೇಷನ್ ಸೆಂಟರ್ ಗಳಿವೆ. ನೋಡಿ, ವಿಪಾಸನ 2 ಶಬ್ದಗಳಿಂದ ನಿರ್ಮಾಣ ಆಗಿದೆ. ವಿ ಅಂದ್ರೆ ವಿಶೇಷ, ಪಾಸನ ಅಂದ್ರೆ ನೋಡುವುದು, ಅಂದ್ರೆ ವಿಶೇಷವಾಗಿ ನೋಡುವುದು ಎಂದರ್ಥ. ಬೇರೆ ಬೇರೆ ಮೆಡಿಟೇಷನ್ ಗಳಲ್ಲಿ ಧ್ಯಾನ ಮಾಡುವಾಗ ಯಾವುದಾದರೂ ಧ್ವನಿ ಮೇಲೆ, ಬಿಂದುವಿನ ಮೇಲೆ, ದೀಪದ ಬೆಳಕಿನ ಮೇಲೆ ಧ್ಯಾನ ಮಾಡಲು ಹೇಳಲಾಗುತ್ತೆ. ಆದರೆ ವಿಪಾಸನಾ ಮೆಡಿಟೇಷನ್ ನಲ್ಲಿ ನೀವು ಕೇವಲ ನಿಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಬೇಕು. ಹೇಗೆ ಅಂದ್ರೆ, ಮೊದಲಿಗೆ ನೀವು ಶಾಂತವಾದ ಸ್ಥಾನದಲ್ಲಿ ಕುತ್ಕೊಂಡು ಕೇವಲ ನಿಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಬೇಕು. ಉಸಿರು ದೊಡ್ಡದಾಗಿರ್ಲಿ ಅಥವಾ ಚಿಕ್ಕದಾಗಿರ್ಲಿ, ಕೇವಲ ಉಸಿರಿನ ಮೇಲೆ ಧ್ಯಾನ ಮಾಡಬೇಕು. ಯಾಕಂದ್ರೆ ನಾವು ಮೊದಲಿಗೆ ಧ್ಯಾನ ಮಾಡಲು ಕುತ್ಕೊಂಡಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದರಲ್ಲಿ ಸ್ಟೋರ್ ಆಗಿರುವ ಹಳೆಯ ನೆನಪುಗಳ ಬಗ್ಗೆ ಇಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಆ ನೆನಪುಗಳ ಬಗ್ಗೆ ಯೋಚನೆ ಮಾಡಬಾರದು ಎಂದು ವಿಪಾಸನಾ ಮೆಡಿಟೇಷನ್ ನಲ್ಲಿ ನಿಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಲು ಹೇಳಲಾಗುತ್ತೆ. ಯಾಕಂದ್ರೆ ಪ್ರತಿ 9 ಸೆಕೆಂಡ್ ನಲ್ಲಿ ಮೈಂಡ್ ಒಳಗೆ ಒಂದು ಹೊಸ ಯೋಚನೆ ಅಥವಾ ಥಾಟ್ ಹುಟ್ಟಿಕೊಳ್ಳುತ್ತೆ. ಇದೇ ಸೈಕಲ್ ಅನ್ನ ಕಟ್ ಮಾಡಲು ನಮಗೆ ನಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಲು ಹೇಳಲಾಗುತ್ತೆ. ಯಾಕಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಇನ್ನು ಜಾಸ್ತಿ ಆಗಲು ಮತ್ತೆ ನಾವು ಸರಿಯಾಗಿ ವಿಪಾಸನಾ ಮೆಡಿಟೇಷನ್ ಮಾಡಬೇಕು ಎಂದು. ಹಾಗಿದ್ರೆ ವಿಪಾಸನಾ ಮೆಡಿಟೇಷನ್ ಮಾಡಲು ನೀವು ಮೊದಲಿಗೆ ಶಾಂತವಾದ ಸ್ಥಾನದಲ್ಲಿ ಪದ್ಮಹಾಸನದ ಭಂಗಿಯಲ್ಲಿ ಕುತ್ಕೊಳ್ಳಿ. ಬೆನ್ನು ಸ್ಟ್ರೈಟ್ ಆಗಿರಲಿ. ಒಂದು ಕೈ ಮೇಲೆ ಇನ್ನೊಂದು ಕೈ ಇಟ್ಟು ಕುತ್ಕೊಳ್ಳಿ. ಚಿತ್ರದಲ್ಲಿ ಕಾಣುವ ರೀತಿಯಲ್ಲಿ ಕುತ್ಕೊಳ್ಳಿ. ಮತ್ತೆ ಕೇವಲ ನಿಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಬೇಕು. ಉಸಿರು ಒಳಗೆ ಬರ್ತಾ ಇದೆ, ಉಸಿರು ಹೊರಗೆ ಹೋಗ್ತಾ ಇದೆ. ಯಾವ ನಾಸ್ಟ್ರಿಲ್ ನಿಂದ ಶ್ವಾಸ ಒಳಗೆ ಬರ್ತಾ ಇದೆ, ಯಾವ ನಾಸ್ಟ್ರಿಲ್ ನಿಂದ ಶ್ವಾಸ ಆಚೆ ಹೋಗ್ತಾ ಇದೆ, ಒಳಗೆ ಬರುವ ಗಾಳಿಯ ಟೆಂಪರೇಚರ್ ಹೇಗಿದೆ ಅನ್ನುವುದರ ಮೇಲೆಯೇ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಉಸಿರನ್ನ ಬದಲಾವಣೆ ಮಾಡಬಾರ್ದು. ಜಾಸ್ತಿ ಉಸಿರು ತಗೊಳ್ಳೋದು, ಕಡಿಮೆ ಉಸಿರು ಬಿಡೋದು, ಈ ತರ ಮಾಡಬಾರ್ದು. ಕೇವಲ ಉಸಿರಿನ ಮೇಲೆ ಧ್ಯಾನ ಮಾಡಬೇಕು. ನೋಡಿ, ಇದು ಕೇಳಲು ಈಸಿ ಇದೆ, ಆದ್ರೆ ಮಾಡಲು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ 10 ನಿಮಿಷ ಕೂಡ ನಿಮಗೆ ನಿಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಲು ಆಗೋದಿಲ್ಲ. ಯಾವುದಾದ್ರೂ ಒಂದು ಯೋಚನೆ ಅಂತೂ ನಿಮಗೆ ಕಾಡ್ತಾನೆ ಇರುತ್ತೆ. ಆದರೆ ನೀವು ಇದನ್ನ ಕೆಲವು ದಿನಗಳವರೆಗೆ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಧ್ಯಾನ ಮಾಡಿದಾಗ ನಿಮ್ಮ ಮೂಗಿನ ಅಕ್ಕಪಕ್ಕ ಸೆನ್ಸೇಷನ್ ಫೀಲ್ ಆಗೋದು ಪ್ರಾರಂಭ ಆಗುತ್ತೆ. ಇದರಿಂದ ನಿಮ್ಮ ಮೈಂಡ್ ನ ಫೋಕಸ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೂ ಕೆಲವು ದಿನಗಳ ನಂತರ ಪೂರ್ತಿ ದೇಹದಲ್ಲಿ ಸೆನ್ಸೇಷನ್ ಫೀಲ್ ಆಗೋದು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದರ ಐಡೆಂಟಿಟಿಯನ್ನು ತೆಗೆದು ನೋಡಬೇಕು. ಅಂದ್ರೆ ನಾವು ಚಿಕ್ಕವರಿದ್ದಾಗಿನಿಂದ ಇಲ್ಲಿವರೆಗೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿರುತ್ತೆ. ಯಾವುದೇ ಒಂದು ವಸ್ತುವನ್ನು ನೋಡಿದ್ರೂ ತಕ್ಷಣ ಅದರ ಹೆಸರು ನೆನಪಿಗೆ ಬರುತ್ತೆ. ಆದರೆ ಯಾವಾಗ ನೀವು ಒಂದು ಪ್ರಾಣಿಯನ್ನ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ನಾಯಿಯನ್ನ ನೋಡ್ತೀರಾ ಅನ್ಕೊಳ್ಳಿ, 2 ನಿಮಿಷ ಇದು ನಾಯಿ ಅಲ್ಲ ಅಂತ ತಿಳ್ಕೊಂಡು ಅದನ್ನ ನೋಡಿ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಇದು ನಾಯಿ ಇಲ್ಲ ಅಂದ್ರೆ ಏನಿರಬಹುದು ಅಂತ ನಿಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಇದರಿಂದ ನಿಮ್ಮ ಕ್ಯೂರಿಯಾಸಿಟಿ ಮತ್ತೆ ಅಬ್ಸರ್ವೇಷನ್ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ನಮ್ಮಲ್ಲಿ ಮಕ್ಕಳಂತ ಕ್ಯೂರಿಯಾಸಿಟಿ ಇರಬೇಕು ಅಂತಾರೆ. ಯಾಕೆ ಗೊತ್ತಾ? ಮಕ್ಕಳ ಮೈಂಡ್ ಫುಲ್ ಪ್ರೋಗ್ರಾಮ್ ಆಗಿರೋದಿಲ್ಲ. ಮಗು ತನ್ನ ಅಕ್ಕಪಕ್ಕ ಇರುವಂತ ಪ್ರತಿಯೊಂದು ವಸ್ತುವನ್ನು ಮುಟ್ಟಿ ಬಾಯಿನಲ್ಲಿ ಹಿಡಿದು ಅದನ್ನ ಫೀಲ್ ಮಾಡಿ ನೋಡುತ್ತೆ. ನೀವು ಕೂಡ ವಸ್ತುಗಳನ್ನು ಕೇವಲ ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, 2 ಜನ ಮಾತಾಡ್ತಾ ಇದ್ರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕು. ಆದ್ರೆ ಜಡ್ಜ್ ಮಾಡಬಾರ್ದು, ನೀನು ಸರಿ ನೀನು ತಪ್ಪು ಅಂತ ತಕ್ಷಣ ಡಿಸೈಡ್ ಮಾಡಬಾರ್ದು. ಮಾತಿನ ಸತ್ಯವನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಮತ್ತೆ ಈ ತರ ನೀವು ಪ್ರತಿ ಕ್ಷಣ ಮಾಡ್ತಾ ಇರಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ಕ್ಯೂರಿಯಾಸಿಟಿ ಅಂತೂ ಜಾಸ್ತಿ ಆಗೇ ಆಗುತ್ತೆ.
ಜೊತೆಗೆ ನಿಮ್ಮ ಮೈಂಡ್ 0 ಥಾಟ್ ಲೆವೆಲ್ ತಲುಪುತ್ತೆ. ಅಂದ್ರೆ ನಿಮ್ಮ ಮೈಂಡ್ ನಲ್ಲಿ ಯೋಚನೆಗಳು ಬರೋದಿಲ್ಲ. ನಿಮ್ಮ ಸ್ಟ್ರೆಸ್, ಎಂಗ್ಸೈಟಿ, ಡಿಪ್ರೆಷನ್ ದೂರ ಆಗುತ್ತೆ. ಮತ್ತೆ ನಿಮ್ಮ ಅಬ್ಸರ್ವೇಷನ್ ಪವರ್ ಜಾಸ್ತಿ ಆದಾಗ ನೀವು ಕೇವಲ ಆ ವಿಷಯದ ಸತ್ಯವನ್ನು ತಿಳಿಯುವ ಪ್ರಯತ್ನ ಮಾಡ್ತೀರಾ. ಅದು ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಯಾವುದೇ ಇಮೋಷನ್ಸ್ ಆಗಿರ್ಬೋದು, ಅಥವಾ ಜಗತ್ತಿನ ಯಾವುದೇ ವಿಷಯ ಆಗಿರ್ಬೋದು, ಕೇವಲ ಅದರ ಸತ್ಯ ಕಾಣುವುದು ನಿಮಗೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ವಿಪಾಸನದ ನಿಜವಾದ ಅರ್ಥ ಇದೇ ಆಗಿದೆ. ಯಾವ ವಸ್ತು ಹೇಗಿದೆ ಅದನ್ನ ಹಾಗೆ ನೋಡುವುದು. ಅದನ್ನೇ ಗೌತಮ್ ಬುದ್ಧರು ಮಾಡಿದ್ರು. ಅವರ ಮನಸ್ಸಿನಲ್ಲೂ ಅನೇಕ ಗೊಂದಲಗಳು, ಸಮಸ್ಯೆಗಳು, ಪ್ರಶ್ನೆಗಳು ಕಾಡ್ತಾ ಇದ್ವು. ಆ ಎಲ್ಲದಕ್ಕೂ ಅವರು ಉತ್ತರ ಕಂಡುಕೊಂಡ್ರು. ಆಗ ಅವರಿಗೆ ಜ್ಞಾನೋದಯ ಆಗಿತ್ತು. ನಿಮ್ಗೂ ಜ್ಞಾನೋದಯ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಮೈಂಡ್ ನಲ್ಲಿ ಇರುವ ಗೊಂದಲ ಅಂತೂ ದೂರ ಆಗೇ ಆಗುತ್ತೆ, ಕನ್ಫರ್ಮ್. ಆದರೆ ನೀವು ಇದನ್ನ 1-2 ದಿನ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇದರ ಅನುಭವ ಆಗ್ಬೇಕು ಅಂದ್ರೆ ನೀವು ಇದನ್ನ ಮಿನಿಮಮ್ ಅಂದ್ರೂ 3 ತಿಂಗಳು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಮತ್ತೆ ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ನಾ ಹೇಳಿದ್ದು ವಿಪಾಸನ ಮೆಡಿಟೇಷನ್ ನ ಇನ್ಫಾರ್ಮೇಶನ್ ಮತ್ತೆ ಬೆನಿಫಿಟ್ಸ್. ಆದರೆ ಇದನ್ನ ಮಾಡಿದಾಗ ಮಾತ್ರ ನಿಮ್ಗೆ ಅನುಭವ ಆಗೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಮೆಡಿಟೇಷನ್ ನ ಇನ್ಫಾರ್ಮೇಶನ್.